ನಮಸ್ತೆ ಆರೋಗ್ಯ ಆಕಾಂಕ್ಷಿಗಳೇ. ಚಕ್ರಪಾಣಿ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಹರಿಹರ. ಸ್ವರ್ಣಪ್ರಾಶನ, ಸ್ವರ್ಣಬಿಂದು ಪ್ರಾಶನ, ಸ್ವರ್ಣಾಮೃತ ಪ್ರಾಶನ ಹೀಗೆ ವಿವಿಧ ಹೆಸರುಗಳನ್ನು ಕರೆಯಲ್ಪಡ್ತೇವೆ. ಹೆಸರು ಹೇಳಿದಾಗೆ ಸ್ವರ್ಣ ಭಸ್ಮ ಇದರಲ್ಲಿ ಪ್ರಮುಖ ಔಷಧಿಯಾಗಿರುತ್ತದೆ. ಇದರ ಜೊತೆಗೆ ವಿವಿಧ ಆಯುರ್ವೇದ ಔಷಧಿಗಳನ್ನು ನಾವು ಮಿಕ್ಸ್ ಮಾಡಿ ಅದನ್ನು ಮಕ್ಕಳಿಗೆ ಹಾಕ್ತೇವೆ. ಈ ಔಷಧಿ ಸ್ವರ್ಣ ಅಮೃತ ಪ್ರಾಶನ ಹುಟ್ಟಿದ ಮಗುವಿನಿಂದ 16 ವರ್ಷದವರೆಗೆ ಎಲ್ಲ ಮಕ್ಕಳಿಗೂ ಪ್ರತಿ ತಿಂಗಳು ಹಾಕಿಸ್ಬೇಕಾಗ್ತದೆ. ಇದು ಪುಷ್ಯ ನಕ್ಷತ್ರ ದಿನದಂದು ಮಾತ್ರ ನಾವು ಹಾಕುತ್ತೇವೆ. ಪ್ರತಿ ತಿಂಗಳು 28 ದಿನಕ್ಕೊಮ್ಮೆ ಆಗುವಂಥ ಪುಷ್ಯ ನಕ್ಷತ್ರ ಅವತ್ತಿನ ದಿನ ಸ್ವರ್ಣಾಮೃತ ಪ್ರಾಶನ ಹಾಕಲ್ಪಡ್ತೇವೆ. ಸ್ವರ್ಣಾಮೃತ ಪ್ರಾಶನ ಯಾಕೆ ಹಾಕಬೇಕು? ನೆನಪಿನ ಶಕ್ತಿ, ಬುದ್ಧಿಶಕ್ತಿ, ಸ್ಮರಣ ಶಕ್ತಿ ಇದು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಎಲ್ಲ ಮಕ್ಕಳಿಗೆ ತುಂಬ ಇಂಪ್ರೂವ್ಮೆಂಟ್ ಆಗಿ ನಂತರ ಬುದ್ಧಿಮಾಂದ್ಯತೆ ಮೆಂಟಲ್ ರಿಟಾರ್ಡೇಷನ್ ಅಂತ ಏನು ಕರಿತೇವೆ, ಗ್ರೋತ್ ರಿಟಾರ್ಡೇಷನ್, ಬೆಳವಣಿಗೆ ಸಂಬಂಧಿ ಕಾಯಿಲೆಗಳು, GR ಕೇಸಸ್ಗಳಲ್ಲಿ ತುಂಬ ಲಾಭದಾಯಕ ಆಗುತ್ತೆ. ಸಿಸೇರಿಯನ್ ಕೇಸಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಸ್ವರ್ಣಾಮೃತ ಪ್ರಾಶನ ಎಲ್ಲರಿಗೂ ರೆಕಮೆಂಡ್ ಮಾಡ್ತೇವೆ. ದೃಷ್ಟಿ, ವಾಕ್, ಶ್ರವಣ ದೋಷಗಳು, ಸೊ ಕಣ್ಣಿನ ದೃಷ್ಟಿ ವ್ಯತ್ಯಾಸಗಳು, ಮಕ್ಕಳಿಗೆ ಬೇಗ ಸ್ಪೆಕ್ಸ್ ಬರುವಂಥದ್ದು, ದೃಷ್ಟಿ, ಶ್ರವಣ, ಕಿವಿ ತೊಂದರೆ, ಕಿವಿ ಸೋರುವಂಥದ್ದು, ಕಿವುಡುತನ ಚಿಕ್ಕ ವಯಸ್ಸಲ್ಲಿ ಆಗುವಂಥದ್ದು, ವಾಕ್ ಆ ವಯಸ್ಸಲ್ಲಿ ಯಾವ್ಯಾವ ಏಜಲ್ಲಿ ನಾವು ಏನೇನು ಪದಗಳು ಮಾತಾಡಬೇಕು, 1 ಅಕ್ಷರ 2 ಅಕ್ಷರ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತದೆ. ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಏಕಾಗ್ರತೆ ಶಕ್ತಿ, ಕಲಿಕೆಯಲ್ಲಿ ಪ್ರಗತಿ, ಸೊ ಇವೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ನಾವು ಸ್ವರ್ಣಾಮೃತ ಪ್ರಾಶನ ಒಂದು ಸತಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಪ್ ಟು 16 ಇಯರ್ಸ್ ಹಾಕ್ಸಿದ್ರೆ ತುಂಬ ಒಳ್ಳೆ. ಕಮ್ಮಿಂಗ್ ಟು ಈಗ ನಾವು ಡಿಸೀಸಸ್ಸಿಗೆ ಬಂದ್ವಿ ಅಂತಂದರೆ ಕೆಮ್ಮು, ನೆಗಡಿ, ಜ್ವರ, ರಿಪೀಟೆಡ್ ಅಲರ್ಜಿಸ್ ಏನಾಗುತ್ತೆ, ಪದೇ ಪದೇ ಕೆಮ್ಮು, ನೆಗಡಿ, ಜ್ವರ ಅಂತೆಲ್ಲ ನಮ್ಮ ಪೇಷಂಟ್ಗಳು ಕಂಪ್ಲೇಂಟ್ ಮಾಡ್ತಾರೆ. ಸೊ ಹಾಗಾಗಿ ಅದು ತುಂಬ ಒಳ್ಳೆ ಪರಿಣಾಮಕಾರಿಯಾಗಿ ಆಗ್ತದೆ. ಚರ್ಮದ ಕಾಂತಿ ಕೂಡ ವೃದ್ಧಿ ಆಗ್ತದೆ. ಶಾರೀರಿಕ ಮತ್ತು ಮಾನಸಿಕ ಸ್ವಾಸ್ಥ್ಯತೆಯನ್ನು ಕಾಪಾಡುತ್ತದೆ. ಹಾಗಾಗಿ ಎಲ್ಲ ನಮ್ಮ ಆರೋಗ್ಯ ಆಕಾಂಕ್ಷಿಗಳಿಗೆ ಏನು ಹೇಳ್ತೇನೆ ಅಂತಂದರೆ, ತಮ್ಮ ಮಕ್ಕಳಿಗೆ ಸ್ವರ್ಣಾಮೃತ ಪ್ರಾಶನ, ಈ ಸ್ವರ್ಣನೇ ಸಮಾನವಾದ ಈ ಸ್ವರ್ಣಾಮೃತ ಪ್ರಾಶನವನ್ನು ತಮ್ಮ ಮಕ್ಕಳಿಗೆ ಮಾಡಿಸಿ ದೈಹಿಕ ಮಾನಸಿಕ ಸದೃಢತೆಯನ್ನು ಕಾಪಾಡಿ. ಧನ್ಯವಾದ.